ಕೊಡಗು ಜಿಲ್ಲೆಯ ಪೈಸಾರಿ ಜಾಗದಲ್ಲಿ ಕೂಲಿ ಕಾರ್ಮಿಕರು ಹಾಗೂ ಬಡವರು ಗುಡಿಸಲು ಕಟ್ಟಿಕೊಂಡು ವಾಸವಿರುವಂತಹ ಪೈಸಾರಿ ಜಾಗಗಳಿಗೆ ಹಕ್ಕುಪತ್ರ ನೀಡುವಂತೆ ಆಗ್ರಹಿಸಿ ದಿನಾಂಕ 15ರಂದು ಪ್ರಗತಿಪರ ಸಂಘಟನೆ ಹಾಗೂ ವಸತಿ ರೈತರು ಪ್ರತಿಭಟನೆ ನಡೆಸಿದರು. ನಗರದ ಗಾಂಧಿ ಮೈದಾನದಿಂದ ಹೊರಟ ಪ್ರತಿಭಟನಾಕಾರರು ನಗರದ ಪ್ರಮುಖ ಬೀದಿಗಳಲ್ಲಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಬಂದು ನಂತರ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಿ ಸಮಸ್ಯೆಯನ್ನು ಇತ್ಯರ್ಥಗೊಳಿಸುವಂತೆ ಪ್ರತಿಭಟನಾಕಾರರು ಒತ್ತಾಯಿಸಿದರು. ಈ ಸಂದರ್ಭ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಹಿರಿಯ ವಕೀಲರಾದ ಎಕೆ ಸುಬ್ಬಯ್ಯ ಅವರು ಮಾತನಾಡಿ, ಪೈಸಾರಿಯಲ್ಲಿ ವಾಸಿಸುತ್ತಿರುವಂತಹ ಅಕ್ರಮ ಸ್ಥಳಗಳನ್ನು ಸಕ್ರಮಗೊಳಿಸಲು ಕಾನೂನಿದೆ. ಅಲ್ಲದೆ ಅಕ್ರಮ ಸಕ್ರಮ ಸಮಿತಿ ಇದ್ದು ಪೈಸಾರಿ ಜಾಗದಲ್ಲಿ ವಾಸವಿರುವಂತಹ ವಸತಿ ರೈತರು ಸಂಬಂಧಪಟ್ಟ ಇಲಾಖೆಗೆ ಅರ್ಜಿಗಳನ್ನು ಸಲ್ಲಿಸಿದರು. ಇದುವರೆಗೂ ಅರ್ಜಿಗಳನ್ನು ವಿಲೇವಾರಿಯಾಗದೆ ಹಾಗೆ ಉಳಿದಿದೆ ಎಂದು ಆರೋಪಿಸಿದರು. ಇತ್ತೀಚಿನ ದಿನಗಳಲ್ಲಿ ಪೈಸಾರಿ ಜಾಗದಲ್ಲಿ ಕೆಲವರು ಸುಳ್ಳು ದಾಖಲೆಯನ್ನು ಸೃಷ್ಟಿಸಿ ಅಕ್ರಮ ಜಾಗವನ್ನು ಸಕ್ರಮಗೊಳಿಸಿಕೊಳ್ಳುತ್ತಿದ್ದಾರೆ. ಆದರೆ ಬಡವರು ಜಾಗವನ್ನು ಕೇಳಿದರೆ ಪೈಸಾರಿ ಜಾಗವನ್ನು ಸಿಎಂಡಿ ಲ್ಯಾಂಡ್ ಆಗಿ ಅರಣ್ಯ ಇಲಾಖೆಗೆ ನೀಡಲಾಗುತ್ತಿದ್ದು ಅರಣ್ಯ ಇಲಾಖೆ ನೀಡಿದ ಜಾಗವನ್ನು ಸಕ್ರಮಗೊಳಿಸಲು ಸಾಧ್ಯವಿಲ್ಲ ಎಂಬ ಉತ್ತರ ನೀಡುತ್ತಿದ್ದಾರೆ ಎಂದ ಅವರು, ಬಡವರಿಗೆ ನ್ಯಾಯ ದೊರಕುವವರೆಗೆ ಹೋರಾಟ ಮಾಡಲಾಗುವುದು ಎಂದರು. ಬಗ್ಗರಿಗೆ ಹಂಚಲಿಕ್ಕೆ ಲಭ್ಯ ಇರುವಂತಹ ಜಮೀನು ಕೊಡಗು ಜಿಲ್ಲೆಗೆ ಬಡಬಗ್ಗರಿಗೆ, ಜಮೀನಿಲ್ಲದವರಿಗೆ, ಭೂಹೀನರಿಗೆ, ವಸತಿಹೀನರಿಗೆ ಮತ್ತು ಬಹಳ ಕಮ್ಮಿ ಹಿಡುವಳಿದಾರರಿಗೆ ಹಂಚಲಿಕ್ಕೆ ಅಂತ ಇರುವಂತಹ ಜಮೀನು ಇದು ನಮ್ಮ ಪೈಸಾರಿ ಜಮೀನು. ಈ ಪೈಸಾರಿ ಜಮೀನಿನಲ್ಲಿ ಬಹಳಷ್ಟು ಜನ ಬಡವರು 5 ಸೆಂಟು 10 ಸೆಂಟು 1 ಎಕರೆ 2 ಎಕರೆ ಜಾಸ್ತಿ ಇದ್ರೆ 3 ಎಕರೆ ಅದನ್ನ ಅವರೇ ವಶಪಡಿಸಿಕೊಂಡು ಅದನ್ನ ವ್ಯವಸಾಯ ಮಾಡಿಕೊಂಡು ಮನೆ ಕಟ್ಟಿಕೊಂಡು ಅಲ್ಲಿ ಬದುಕ್ತಾ ಇದ್ದಾರೆ. ಎಲ್ಲ ಪೈಸಾರಿ ಜಮೀನು ಎಲ್ಲದರಲ್ಲೂ ಈಗಾಗಲೇ ಅವರು ವಾಸ ಮಾಡಿಕೊಳ್ತಾ ಇದ್ದಾರೆ. ಅದು ಖಾಲಿನೇ ಇರಲಿಲ್ಲ. ಅಂತ ಪರಿಸ್ಥಿತಿನಲ್ಲಿ ಇವರು ಅರ್ಜಿ ಹಾಕಿದ್ದಾರೆ. ಅಕ್ರಮವನ್ನ ಸಕ್ರಮ ಮಾಡಿ ನಮಗೆ ಹಕ್ಕು ಗೊತ್ತಾಗುತ್ತೆ. ಅಕ್ರಮ ಸಕ್ರಮ ಮಾಡುವಂತ ಕಾನೂನಿದೆ, ಸರ್ಕಾರದವರು ಮಾಡಿದ್ದಾರೆ. ಅದಕ್ಕೆ ರೂಲ್ಸ್ ಮಾಡಿದ್ದಾರೆ. ಅಕ್ರಮ ಸಕ್ರಮ ಸಮಿತಿ. ಆದರೆ ಈ ಅಕ್ರಮ ಸಕ್ರಮ ಕಮಿಟಿಗಳು ಒಬ್ಬ ಬಡವನ ಅರ್ಜಿಯನ್ನ ಅಕ್ರಮವಾಗಿರುವ ಸಕ್ರಮ ಮಾಡುವ ಅರ್ಜಿಯನ್ನ ಇದುವರೆಗೆ ವಿಲೇವಾರಿ ಮಾಡಿಲ್ಲ. ಒಬ್ಬಂದೇ ಮಾಡಿಲ್ಲ. ಒಬ್ಬನೇ ಮಾಡಿಲ್ಲ. ಯಾರು ಜಮೀನ್ದಾರರಿದ್ದಾರೆ ದೊಡ್ಡವರು 50 ಎಕರೆ 60 ಎಕರೆ 70 ಎಕರೆ ಆಕ್ರಮಣ ಮಾಡಿಕೊಂಡಿದ್ದಾರೆ. ಅದನ್ನ ಅವರ ಕುಟುಂಬದ ಹೆಸರಿನಲ್ಲಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಒಬ್ಬೊಬ್ಬರಿಗೆ 5 ಎಕರೆ 3 ಎಕರೆ 4 ಎಕರೆ ಮಂಜೂರಾತಿ ಮಾಡಿಕೊಂಡು ಕೊಡಗಿನಲ್ಲಿ ವಾಸಿಸಲಿಕ್ಕೆ ಸೂರಿಲ್ಲ ಅನ್ನತಕ್ಕಂತಹ ಒಂದು ಬೇಡಿಕೆ ಜೊತೆಯಲ್ಲಿ ಸಾವಿರಾರು ಕುಟುಂಬಗಳು ಇವತ್ತು ಸರ್ಕಾರದ ಹಕ್ಕುಪತ್ರದಿಂದ ವಂಚಿತರಾಗಿ ಸರ್ಕಾರದ ಯಾವುದೇ ಮೂಲ ಸೌಲಭ್ಯಗಳು ಸಿಗದೆ ವಂಚಿತರಾಗಿರ್ತಕ್ಕಂಥ ಜನವಿಭಾಗ ಸಿಎಂಡಿ ಜಾಗದಲ್ಲಿ ವಾಸ ಮಾಡ್ತಾ ಇರತಕ್ಕಂಥ ಜನರನ್ನ ಇವತ್ತೇನು ಅಲ್ಲಿಂದ ತೆರವುಗೊಳಿಸಬೇಕು ಅಂತ ಹೇಳಿ ಅರಣ್ಯ ಇಲಾಖೆ ತೆಗೆದುಕೊಂಡಂತಹ ತೀರ್ಮಾನ ಇವತ್ತೇನು ಕೊಡಗು ಜಿಲ್ಲೆಯಲ್ಲಿರ್ತಕ್ಕಂಥ ಸರ್ಕಾರಿ ಜಾಗಗಳಲ್ಲಿ ಮನೆ ಕಟ್ಕೊಂಡಿರ್ತಕ್ಕಂಥ ಬಡವರ ಮನೆಯನ್ನ ತೆರವುಗೊಳಿಸಬೇಕು ಅನ್ನತಕ್ಕಂಥ ರೀತಿಯಲ್ಲಿ ಇವತ್ತೊಂದು ಹುನ್ನಾರವನ್ನ ಮಾಡಿ ಒಂದು ನಿರ್ಣಯವನ್ನ ತಗೊಂಡಿದ್ದಾರೆ. ಇದರ ವಿರುದ್ಧವಾಗಿ ಇವತ್ತು ಪ್ರಗತಿಪರ ಸಂಘಟನೆ ನೇತೃತ್ವದಲ್ಲಿ ಈ ಒಂದು ಐತಿಹಾಸಿಕ ಚಳವಳಿಯನ್ನ ಇಲ್ಲಿ ಹಮ್ಮಿಕೊಂಡಿದೆ. ಒಂದು ಕೊಡಗಿನಲ್ಲಿ ಜೀವಂತವಾಗಿದೆ ಅನ್ನತಕ್ಕಂಥದನ್ನ ಸಂಘಟನೆ ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತಾ ಇದೀವಿ. ಅಂದ್ರೆ ಕೊಡಗಿನ ಒಳಗಡೆ ಇವತ್ತು ಸೂರಿಲ್ಲ ಅನ್ನತಕ್ಕಂಥ ಕಾರಣಕ್ಕಾಗಿ ಒಂದೇ ಒಂದು ಕಾರಣಕ್ಕಾಗಿ ಇವತ್ತು ಈ ಜಿಲ್ಲೆಯಲ್ಲಿರ್ತಕ್ಕಂಥ ದಲಿತರು, ಈ ಜಿಲ್ಲೆಯಲ್ಲಿರ್ತಕ್ಕಂಥ ಆದಿವಾಸಿಗಳು, ಈ ಜಿಲ್ಲೆಯಲ್ಲಿರ್ತಕ್ಕಂಥ ಇನ್ನಿತರ ವಿಭಾಗದ ಜನ ಮನುಷ್ಯನನ್ನ ವ್ಯಾಪಾರ ಮಾಡತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನಿರ್ಮಾಣ ಆಗಿದೆ. ಜಿಲ್ಲಾ ಪಂಚಾಯತ್ ಆಡಳಿತ ವ್ಯವಸ್ಥೆಯಾಗಲಿ. ಈ ಸಂದರ್ಭ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಪಿಆರ್ ಭರತ್, ನಿರ್ವಹಣಾ ಮಹಿಳೋದಯ ಮಹಿಳಾ ಒಕ್ಕೂಟದ ಜಿಲ್ಲಾ ಸಂಚಾಲಕಿ ಚಾಯ್ ಮೆನೆಸ್ ಮತ್ತಿತರರು ಪಾಲ್ಗೊಂಡಿದ್ದರು.